ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ, ನಮ್ಮ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ನೀವು ಪ್ರಾಣ ಹೋದರೂ ಸರಿ, ಆದರೆ ಈ 3 ಸ್ಥಳಗಳಿಗೆ ಅಪ್ಪಿತಪ್ಪಿಯೂ ಹೋಗಬೇಡಿ. ಇಲ್ಲದಿದ್ದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಹೌದು, ನೀವು ಕೇಳುತ್ತಿರುವುದು ತೀರಾ ನಿಜ. ಈ ಜುಲೈ ತಿಂಗಳ ಕೊನೆಯ ದಿನಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೆಲವು ದಿನಗಳು ಬರುತ್ತವೆ. ಆಗ ಅವರು ತೆಗೆದುಕೊಳ್ಳುವ ಒಂದು ಸರಿಯಾದ ಹೆಜ್ಜೆ ಅವರನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಒಂದು ಸಣ್ಣ ತಪ್ಪು ಅವರನ್ನು ದೀರ್ಘಕಾಲದವರೆಗೆ ತೊಂದರೆಗೆ ಸಿಲುಕಿಸುತ್ತದೆ. ಈ ದಿನಗಳಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಇಂತಹದ್ದೇ ಒಂದು ಬದಲಾವಣೆಯ ಮುನ್ಸೂಚನೆ ನೀಡುತ್ತದೆ. ಇಂತಹ ಸಮಯದಲ್ಲಿ ನೀವು 3 ತಪ್ಪುಗಳನ್ನು ಮಾಡುವುದರಿಂದ ದೂರವಿರಬೇಕು. ನೀವು ಅರಿಯದೆ ನಿಮ್ಮ ಪ್ರಗತಿಯ ಹಾದಿಯನ್ನು ತಡೆಯಬಹುದು. ಹೌದು, ನೀವು ಈಗ ಈ ವಿಷಯವನ್ನು ಹಗುರವಾಗಿ ಪರಿಗಣಿಸಿದರೆ ಕಷ್ಟಪಟ್ಟು ದುಡಿದಿರುವ ಹಣ ಉಳಿಯುವುದಿಲ್ಲ. ಆಗುತ್ತಿದ್ದ ಕೆಲಸಗಳು ಕೆಟ್ಟು ಹೋಗುತ್ತದೆ ಮತ್ತು ಮನೆಯ ಶಾಂತಿ ಕ್ರಮೇಣ ಅಂತ್ಯಗೊಳ್ಳಲು ಪ್ರಾರಂಭವಾಗುತ್ತದೆ. ಆದರೆ ಇಂದು ತಿಳಿಸಿದ ಮುನ್ನೆಚ್ಚರಿಕೆಗಳನ್ನು ನೀವು ಪಾಲಿಸಿದರೆ ಮುಚ್ಚಿದ ಅದೃಷ್ಟದ ಬಾಗಿಲು ತೆರೆಯಬಹುದು. ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಲು ಪ್ರಾರಂಭವಾಗುತ್ತದೆ. ಅನೇಕ ಜನರು ಕೇಳುತ್ತಾರೆ, ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸು ಏಕೆ ಸಿಗುವುದಿಲ್ಲ? ಹಣ ಬರುತ್ತದೆ ಆದರೆ ನಿಲ್ಲುವುದಿಲ್ಲ ಏಕೆ? ಮನೆಯಲ್ಲಿ ಕಾರಣವಿಲ್ಲದೆ ಒತ್ತಡ ಏಕೆ ಇರುತ್ತದೆ? ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಏಕೆ ಪ್ರಾರಂಭವಾಗುತ್ತದೆ? ಕಾರಣ ಕೇವಲ ಕರ್ಮ ಮಾತ್ರವಲ್ಲ, ಹಲವು ಬಾರಿ ನಿಮ್ಮ ಸುತ್ತಮುತ್ತಲಿನ ಶಕ್ತಿಯು ನಮ್ಮ ಈ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ವ್ಯಕ್ತಿಯು ಯೋಚಿಸದೆ ಪ್ರತಿಯೊಂದು ಸ್ಥಳಕ್ಕೂ ಹೋಗಲು ತೊಡಗಿದಾಗ, ಪ್ರತಿಯೊಬ್ಬರ ಜೊತೆಯಲ್ಲೂ ಬೆರೆಯಲು ತೊಡಗಿದಾಗ ಅನಿಸುತ್ತದೆ ಮತ್ತು ಶುಭ ಅಶುಭಗಳ ಆಲೋಚನೆಗಳು ಬಿಟ್ಟು ಬಿಡುತ್ತಾನೆ. ಆ ಕ್ರಮೇಣ ಅವನ ನಕಾರಾತ್ಮಕ ಶಕ್ತಿ ಕ್ಷೀಣಿಸಲು ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಇಂದು ನಾನು ನಿಮಗೆ ಕೆಲವು ವಿಷಯಗಳನ್ನು ಹೇಳಲಿದ್ದೇನೆ. ಇದನ್ನು ನೀವು ಅರ್ಥ ಮಾಡಿಕೊಂಡರೆ ಮುಂಬರುವ ಸಮಯವು ನಿಮಗೆ ಶುಭಕರವೆಂದು ಸಾಬೀತಾಗಬಹುದು. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಕಳೆದ ಕೆಲವು ಸಮಯದಿಂದ ಜೀವನದಲ್ಲಿ ಅಡೆತಡೆಗಳು ಹೆಚ್ಚಾಗುತ್ತವೆ ಎಂದು ನಿಮಗೆ ಅನಿಸಿದೆ. ಮನಸ್ಸು ಅಸ್ಥಿರವಾಗಿದ್ದರೆ, ಕೆಲಸಗಳು ಪೂರ್ಣಗೊಳ್ಳದಿದ್ದರೆ, ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗಿ ಚಿಂತೆ ಹೆಚ್ಚಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ ಸ್ನೇಹಿತರೆ. ಏಕೆಂದರೆ ಮೊದಲಿನಿಂದ ಕೊನೆಯವರೆಗೂ ಹೇಳಲಾದ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿದೆ. ಮಧ್ಯದಲ್ಲಿ ಬಿಟ್ಟರೆ ಅತ್ಯಂತ ಮುಖ್ಯವಾದ ವಿಷಯ ಕೈತಪ್ಪಿ ಹೋಗಬಹುದು. ಈಗ ಮೊದಲನೇ ಮಾತನ್ನು ಗಮನವಿಟ್ಟು ಕೇಳಿ. ಮರೆತು ಸಹ ಇಂಥ ಜನರ ಮನೆಗೆ ಪದೇ ಪದೇ ಹೋಗಬೇಡಿ. ಎಲ್ಲಿ ಯಾವಾಗಲೂ ಕಲಹ, ಕಷ್ಟ ಮತ್ತು ಅಶಾಂತಿಯ ವಾತಾವರಣ ಇರುತ್ತದೆಯೋ, ಮತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಜಗಳಗಳು ನಡೆಯುತ್ತವೆಯೋ, ಎಲ್ಲಿ ಹಿರಿಯರಿಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ಅಸೂಯೆ ಮತ್ತು ದ್ವೇಷದ ವಾತಾವರಣವಿರುತ್ತದೆ. ಅಲ್ಲಿಯ ನಕಾರಾತ್ಮಕ ಶಕ್ತಿ ಕ್ರಮೇಣ ಅಲ್ಲಿಗೆ ಹೋಗಿ ಬಂದವರ ಮೇಲೆಯೂ ಪ್ರಭಾವ ಬೀರಲು ಪ್ರಾರಂಭಿಸುತ್ತದೆ. ಅನೇಕ ಜನರು ನಾವು ಕೇಳಲು ಭೇಟಿಯಾದಾಗ ಹೋಗಿದ್ದೆವು, ನಮಗೇನು ತೊಂದರೆ ಎಂದು ಯೋಚಿಸುತ್ತಾರೆ. ಆದರೆ ಶಕ್ತಿಯು ಮಾತುಗಳಿಂದಲ್ಲ, ವಾತಾವರಣದಿಂದ ಕೆಲಸ ಮಾಡುತ್ತದೆ. ಇಂಥ ಸ್ಥಳಗಳಿಂದ ಎಷ್ಟು ದೂರವಿರುತ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಅದೃಷ್ಟವು ಬಲಗೊಳ್ಳುತ್ತದೆ. ಈಗ ಎರಡನೇ ವಿಷಯ, ಇದೊಂದು ದೊಡ್ಡ ರಹಸ್ಯ. ಹೌದು ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾದದ್ದು. ಸೂರ್ಯಾಸ್ತದ ನಂತರ ಯಾವುದೇ ತುರ್ತು ಕಾರಣವಿಲ್ಲದೆ ನಿರ್ಜನ ರಸ್ತೆಗಳಲ್ಲಿ, ಪಾಳು ಬಿದ್ದ ಸ್ಥಳಗಳು, ಹಳೆಯ ಹಾಳು ಬಿದ್ದ ಕಟ್ಟಡಗಳು ಅಥವಾ ಇಂಥ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ. ಎಲ್ಲಿ ದೀರ್ಘಕಾಲದಿಂದ ಗಾಳಿಯು ಸರಿಯಾಗಿ ಸುಳಿದಾಡುತ್ತಿಲ್ಲವೋ ಮತ್ತು ಯಾವುದೇ ಮನುಷ್ಯನು ಹೋಗುತ್ತಿಲ್ಲವೋ, ಹೌದು ಸ್ನೇಹಿತರೆ, ಅಂಥ ಸ್ಥಳದಲ್ಲಿ ಭಯದ ವಾತಾವರಣವೇ ಮನಸ್ಸಿನ ಶಾಂತಿಯನ್ನು ಕುಗ್ಗಿಸುತ್ತದೆ. ಮನಸ್ಸು ದುರ್ಬಲಗೊಂಡಾಗ ನಿರ್ಧಾರಗಳು ದುರ್ಬಲಗೊಳ್ಳುತ್ತವೆ ಮತ್ತು ವ್ಯಕ್ತಿಯ ಸಣ್ಣ ಸಣ್ಣ ತೊಂದರೆಗಳು ಸಹ ದೊಡ್ಡದೆಂದು ಭಾವಿಸಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿ ತಡರಾತ್ರಿ ಎಲ್ಲಿಯಾದರೂ ಹೋಗುವುದು ಅಗತ್ಯವಿದ್ದರೆ ಸುರಕ್ಷಿತ ಹಾದಿಯನ್ನೇ ಆಯ್ಕೆ ಮಾಡಿದರಲ್ಲಿ ನಿರ್ಜನ ಹಾದಿಯಲ್ಲಿ ಹಾದು ಹೋಗುವ ತಪ್ಪು ಮಾಡಬೇಡಿ. ಸುರಕ್ಷತೆ ಮತ್ತು ಬುದ್ಧಿವಂತಿಕೆ ಅತ್ಯಂತ ದೊಡ್ಡ ಪರಿಹಾರ. ಈಗ ಮೂರನೇ ವಿಷಯ, ಇದು ಜನರನ್ನು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ. ಯಾವುದೇ ಸಭೆ, ಪಾರ್ಟಿ ಅಥವಾ ಸಮಾರಂಭದ ಭಾಗವಾಗಬೇಡಿ. ಎಲ್ಲಿ ಅಪಮಾನ, ಸುಳ್ಳು, ದುರಾಸೆ, ಜೂಜು, ಮಾದಕ ದ್ರವ್ಯ, ಇತರ ಈ ನಿಂದನೆ ನಡೆಯುತ್ತದೆಯೋ
ಮುಖ್ಯವಾದ ವಿಷಯವೇನೆಂದರೆ ಅವರು ನಿಮಗೆ ಎಷ್ಟೇ ಹತ್ತಿರದ ವ್ಯಕ್ತಿಯಾಗಿದ್ದರೂ ಸರಿ, ಅವರು ನಿಮ್ಮನ್ನು ಎಷ್ಟೇ ಕರೆದರೂ ಸರಿ, ಅಲ್ಲಿಯ ವಾತಾವರಣ ಸರಿಯಿಲ್ಲ ಎಂದು ನಿಮಗೆ ಮೊದಲೇ ತಿಳಿದಿದ್ದರೆ ವಿನಮ್ರರಾಗಿ ನಿರಾಕರಿಸಿ. ಏಕೆಂದರೆ ಮನುಷ್ಯನು ಕೇವಲ ತನ್ನ ಕರ್ಮಗಳಿಂದ ಮಾತ್ರವಲ್ಲ, ತನ್ನ ಸಹವಾಸದಿಂದಲೂ ಗುರುತಿಸಲ್ಪಡುತ್ತಾನೆ. ಕೆಟ್ಟ ಸಹವಾಸವು ಕ್ರಮೇಣ ಒಳ್ಳೆಯ ಆಲೋಚನೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ವ್ಯಕ್ತಿಯು ಆಲೋಚಿಸದೆ ಗ್ರಹಿಸದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಈಗ ನಾನು ನಿಮಗೆ 3 ಶುಭ ಕಾರ್ಯಕ್ರಮಗಳನ್ನು ಹೇಳುತ್ತೇನೆ. ಇವುಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಅತ್ಯಂತ ಮೊದಲ ಕೆಲಸ, ಬೆಳಗ್ಗೆ ಸೂರ್ಯೋದಯದ ನಂತರ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಶಾಂತಿ ಮನಸ್ಸಿನಿಂದ ದೇವರನ್ನು ಸ್ಮರಿಸುವುದು ನಿಮ್ಮಲ್ಲಿ ಒಂದು ವಿಷಯ. ಜೀವನದಲ್ಲಿ ಎಂಥದೇ ಸಮಸ್ಯೆಗಳಿದ್ದರೂ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಕುಳಿತು ನಿಮ್ಮ ತೊಂದರೆಗಳನ್ನು ಮನಸ್ಸಿನಲ್ಲಿ ದೇವರ ಮುಂದೆ ಇಡುವುದು ಹಲವು ಬಾರಿ ಪರಿಹಾರವು ನಿಮಗೆ ಎಲ್ಲಿ ಕೇವಲ ಶಾಂತಿಯನ್ನು ಹುಡುಕಲು ಹೋಗುತ್ತವೆಯೋ ಅಲ್ಲಿ ಸಿಗುತ್ತದೆ. ದೇವಸ್ಥಾನದ ಗಂಟೆನಾದ, ಅಲ್ಲಿಯ ನೈಜ ವಾತಾವರಣ ಮತ್ತು ಶ್ರದ್ಧೆಯಿಂದ ಮಾಡಿದ ನಮಸ್ಕಾರವು ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತದೆ. ಎರಡನೆಯ ಕೆಲಸ, ಯಾರಾದರೂ ಅಗತ್ಯವಿರುವವರಿಗೆ ನೆರವಾಗುವುದು. ಬಾಯಾರಿದವರಿಗೆ ನೀರು ಕುಡಿಸಿ, ಬಡವರಿಗೆ ಅನ್ನದಾನ ಮಾಡಿ, ಪಕ್ಷಿಗಳಿಗೆ ಕಾಳುಗಳನ್ನು ಹಾಕಿ ಅಥವಾ ಯಾರಾದರೂ ಹಿರಿಯರಿಗೆ ಸಹಾಯ ಮಾಡಿ. ನೆನಪಿಡಿ ಸ್ನೇಹಿತರೆ, ಶುದ್ಧ ಮನಸ್ಸಿನಿಂದ ಮಾಡಿದ ಸಣ್ಣ ದಾನವು ಸಹ ಅನೇಕ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡುತ್ತದೆ. ಯಾರಾದರೂ ಆರೈಕೆ ನಿಮ್ಮೊಂದಿಗೆ ಜೋಡಿಸಲ್ಪಟ್ಟಾಗ ಜೀವನದಲ್ಲಿ ಕಲ್ಪನೆಯನ್ನು ಮಾಡದಂಥ ಹಾದಿಗಳು ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ಮೂರನೆಯ ಕೆಲಸವೆಂದರೆ ಅದು ಅತ್ಯಂತ ಮುಖ್ಯವಾದ ಕೆಲಸ. ನಿಮ್ಮ ತಂದೆ ತಾಯಿ, ಗುರು ಹಿರಿಯರು ಮತ್ತು ನಿಮ್ಮ ಮನೆಯ ದೊಡ್ಡವರ ಆಶೀರ್ವಾದ ಪಡೆಯುವುದು. ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವ ಸಿಗುತ್ತದೆಯೋ ಅಲ್ಲಿ ನೆಮ್ಮದಿ ತಾನಾಗಿ ಬರಲು ಪ್ರಾರಂಭಿಸುತ್ತದೆ. ಅವರ ಚರಣ ಸ್ಪರ್ಶ ಮಾಡಿ ದಿನವನ್ನು ಪ್ರಾರಂಭಿಸಿ ವ್ಯಕ್ತಿಯ ಮಾನಸಿಕವಾಗಿ ಬಲಶಾಲಿಯಾಗಿರುತ್ತಾನೆ ಮತ್ತು ಅವನ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಅವರ ಆಶೀರ್ವಾದವು ಹಲವು ಬಾರಿ ಹಣದಿಂದಲೂ ಪರಿಹಾರವಾಗದಂಥ ಕಷ್ಟಗಳನ್ನು ಸುಲಭಗೊಳಿಸುತ್ತದೆ. ನೆನಪಿಡಿ, ಅದೃಷ್ಟವು ಕೇವಲ ಗ್ರಹಗಳಿಂದ ಬದಲಾಗುವುದಿಲ್ಲ. ಅದೃಷ್ಟವು ಸರಿಯಾದ ಚಿಂತನೆ, ಒಳ್ಳೆಯ ಸಹವಾಸ ಮತ್ತು ಸರಿಯಾದ ಕರ್ಮಗಳಿಂದಲೂ ಬದಲಾಗುತ್ತದೆ. ಸ್ನೇಹಿತರೆ, ಇಂದು ತಿಳಿಸಿದ 3 ತಪ್ಪುಗಳಿಂದ ನಿಮ್ಮನ್ನು ನೀವು ಕಾಯ್ದುಕೊಂಡು ಈ 3 ಶುಭ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮುಂಬರುವ ಸಮಯವು ಹಿಂದಿಗಿಂತಲೂ ಹೆಚ್ಚು ಶುಭಕರವಾಗಬಹುದು. ನಿಂತು ಹೋದ ಕೆಲಸಗಳು ವೇಗ ಪಡೆಯಬಹುದು, ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗಬಹುದು ಮತ್ತು ಆರ್ಥಿಕ ಸ್ಥಿತಿಯು ಕ್ರಮೇಣ ಬಲಗೊಳ್ಳುತ್ತದೆ. ಆದರೆ ಸ್ನೇಹಿತರೆ, ಇಂದಿಗೂ ಅತ್ಯಂತ ಮುಖ್ಯವಾದ ವಿಷಯ ಇನ್ನೂ ಬಾಕಿ ಇದೆ. ಅನೇಕ ಜನರು ಎಚ್ಚರಿಕೆಯಿಂದಿರುತ್ತಾರೆ, ಆದರೂ ಅವರಿಗೆ ಬಯಸದ ಫಲ ಸಿಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಅವರು ಸರಿಯಾದ ಸಮಯಕ್ಕೆ ಸರಿಯಾದ ಸಂಕಲ್ಪ ತೆಗೆದುಕೊಳ್ಳುವುದಿಲ್ಲ. ದಿನಗಳಲ್ಲಿ ನಿಮ್ಮ ಮುಂದೆಯೂ ಇಂಥದ್ದೇ ಒಂದು ಅವಕಾಶ ಬರಲಿದೆ. ಅದನ್ನು ಗುರುತಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಪ್ರಾರಂಭದಲ್ಲಿ ಈ ಅವಕಾಶವು ನಿಮಗೆ ಸಣ್ಣದಾಗಿ ಕಾಣಿಸಬಹುದು, ಆದರೆ ಅದೇ ಮುಂದೆ ಸಾಗಿ ನಿಮ್ಮ ಪ್ರಗತಿ ಅತ್ಯಂತ ದೊಡ್ಡ ಕಾರಣವಾಗುತ್ತದೆ. ಅದಕ್ಕಾಗಿ ಯಾವುದೇ ಒಳ್ಳೆಯ ಕೆಲಸವನ್ನು ಇನ್ನೂ ಸಮಯ ಬಂದಿಲ್ಲ ಎಂದು ಯೋಚಿಸಿ ಮುಂದೂಡಬೇಡಿ. ಹಲವು ಬಾರಿ ದೇವರು ಅದೇ ಸಣ್ಣ ಅವಕಾಶದ ಮೂಲಕವೇ ದೊಡ್ಡ ಬದಲಾವಣೆಯ ಶುಭಾರಂಭ ಮಾಡುತ್ತಾನೆ. ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಭಯ, ಆತಂಕ ಅಥವಾ ನಕಾರಾತ್ಮಕ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆಯೋ ತಕ್ಷಣವೇ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ, ಅಂದರೆ ನಿಮ್ಮ ಕುಲದೇವರನ್ನು ಪೂಜಿಸಿ ಮತ್ತು ಕೆಲವು ಕ್ಷಣಗಳ ಕಾಲ ಶಾಂತವಾಗಿ ಕುಳಿತುಕೊಳ್ಳಿ. ಏಕೆಂದರೆ ಹಲವು ಬಾರಿ ಮನುಷ್ಯನ ಅತ್ಯಂತ ದೊಡ್ಡ ಹೋರಾಟವು ಹೊರಗಿನ ಪರಿಸ್ಥಿತಿಗಳಿಂದ ಅಲ್ಲ, ಬದಲಿಗೆ ತನ್ನ ಮನಸ್ಸಿನಿಂದಲೇ ಆಗಿರುತ್ತದೆ. ಯಾವಾಗ ನೀವು ನಿಮ್ಮ ಮನಸ್ಸನ್ನು ಬಲಗೊಳಿಸಿಕೊಳ್ಳುತ್ತೀರೋ ಅದೇ ದಿನ ಅರ್ಧದಷ್ಟು ತೊಂದರೆಗಳು ತಾವಾಗಿ ಅಂತ್ಯಗೊಳ್ಳುತ್ತದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆದರುವ ಜನರು ಹೆಚ್ಚಾಗಿ ಸೋಲುತ್ತಾರೆ, ಆದರೆ ಕಡಿಮೆ ವಯಸ್ಸು ಇರುವವರಿಗೆ ದೇವರು ಸಹ ಜೊತೆಯಾಗುತ್ತಾನೆ. ಮತ್ತು ಇನ್ನೂ ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಿ, ಮುಂಬರುವ ಸಮಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಅತ್ಯಂತ ಸಿಹಿಯಾಗಿ ಮಾತನಾಡಿ ದೊಡ್ಡ ಲಾಭದ ಭರವಸೆ ನೀಡಬಹುದು. ಸಂಪೂರ್ಣವಾಗಿ ಪರಿಶೀಲಿಸದೆ ಯಾರನ್ನು ಕುರುಡಾಗಿ ನಂಬಬೇಡಿ. ಹಣದ ವಿಚಾರದಲ್ಲಿ ಅವಸರವನ್ನು ಮಾಡಬೇಡಿ. ಯೋಚಿಸಿ ಗ್ರಹಿಸಿ ತೆಗೆದುಕೊಂಡ ನಿರ್ಧಾರವೇ ಭವಿಷ್ಯದಲ್ಲಿ ಲಾಭ ತರುತ್ತದೆ. ನೆನಪಿಡಿ, ದುರಾಶೆ ಯಾವಾಗಲೂ ನಷ್ಟದ ಹಾದಿಯಾಗುತ್ತದೆ. ಸ್ನೇಹಿತರೆ, ಆದರೆ ಸ್ವಯಂ ಪ್ರಯತ್ನವೇ ಯಶಸ್ಸಿನ ಮೊದಲ ಹೆಜ್ಜೆಯಾಗಿದೆ. ನಿಮ್ಮ ಮನೆಯಲ್ಲಿ ಹಲವು ದಿನಗಳಿಂದ ಉದ್ವಿಗ್ನತೆ, ಮಾನಸಿಕ ಒತ್ತಡವಿದ್ದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೆಲವು ನಿಮಿಷಗಳ ಕಾಲ ಕುಟುಂಬದ ಜನರೊಂದಿಗೆ ಕುಳಿತು ದೇವರ ನಾಮಸ್ಮರಣೆ ತಪ್ಪದೆ ಮಾಡಿ. ಎಲ್ಲಿ ಒಟ್ಟಾಗಿ ಪ್ರಾರ್ಥನೆ ನಡೆಯುತ್ತದೆಯೋ ಅಲ್ಲಿ ಮೆಲ್ಲನೆ ನಕಾರಾತ್ಮಕತೆ ಕೊನೆಗೊಳ್ಳತೊಡಗುತ್ತದೆ ಮತ್ತು ಮನೆಯಲ್ಲಿ ಸುಖ, ಶಾಂತಿ ವಾತಾವರಣ ನಿರ್ಮಾಣವಾಗತೊಡಗುತ್ತದೆ. ಕುಟುಂಬದ ಒಗ್ಗಟ್ಟು ಅತಿ ದೊಡ್ಡ ಸಂಪತ್ತು. ಇದನ್ನು ಎಂದಿಗೂ ಮುರಿಯಲು ಬಿಡಬೇಡಿ. ಕೊನೆಯಲ್ಲಿ ನಾನು ಇಷ್ಟನ್ನೇ ಹೇಳಲು ಬಯಸುತ್ತೇನೆ. ಬರುವ ದಿನಗಳನ್ನು ಸುಲಭವಾಗಿ ತೆಗೆದುಕೊಳ್ಳಬೇಡಿ. ಈ ಸಮಯವು ನಿಮಗೆ ಪರೀಕ್ಷೆಯೂ ಹೌದು ಮತ್ತು
ಅವಕಾಶವೂ ಹೌದು. ನೀವು ನಿಮ್ಮ ಆಲೋಚನೆಗಳನ್ನು ಧನಾತ್ಮಕವಾಗಿಟ್ಟುಕೊಂಡು ನಿಮ್ಮ ಕರ್ಮಗಳನ್ನು ಉತ್ತಮವಾಗಿಟ್ಟುಕೊಂಡರೆ ಮತ್ತು ದೇವರಲ್ಲಿ ನಂಬಿಕೆ ಇಟ್ಟರೆ ಮೆಲ್ಲನೆ ನಿಮ್ಮ ನಿಂತು ಹೋದ ಪ್ರಗತಿಯು ಮತ್ತೆ ಪ್ರಾರಂಭವಾಗುತ್ತದೆ ಮತ್ತು ಯಾವ ಕೆಲಸಗಳು ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದವೋ ಅವುಗಳಲ್ಲಿ ವೇಗ ಬರಲಿದೆ ಮತ್ತು ಅದೃಷ್ಟವು ಮತ್ತೆ ನಿಮ್ಮ ಪರವಾಗಿ ನಿಲ್ಲಲು ಪ್ರಾರಂಭಿಸಿದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ನಂಬಿಕೆಯನ್ನು ಕಾಯ್ದುಕೊಳ್ಳಿ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಇರಿ ಮತ್ತು ದೇವರ ಸ್ಮರಣೆಯನ್ನು ಎಂದಿಗೂ ಬಿಡಬೇಡಿ ಸ್ನೇಹಿತರೆ. ಇದೇ ನಿಮ್ಮ ಉಜ್ವಲ ಭವಿಷ್ಯದ ಅತಿದೊಡ್ಡ ಆಧಾರವಾಗಲಿದೆ. ನಿರ್ಧಾರವು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ನಿಮಗೆ ಎಚ್ಚರಿಕೆ ಮತ್ತು ಶುಭ ಮಾರ್ಗವನ್ನು ಎರಡನ್ನೂ ತಿಳಿಸಿಕೊಟ್ಟಿದ್ದೇನೆ. ನೀವು ಇವುಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ಅಳವಡಿಸಿಕೊಂಡರೆ ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ಬದಲಾಗಲು ಪ್ರಾರಂಭಿಸಿವೆ ಮತ್ತು ಜೀವನವು ಹಿಂದಿಗಿಂತಲೂ ಹೆಚ್ಚು ಸಮತೋಲಿತ ಮತ್ತು ಸುಖಮಯವಾಗಿರುತ್ತದೆ ಎಂಬುದನ್ನು ನೀವೇ ಅನುಭವಿಸುವಿರಿ. ದೇವರು ನಿಮಗೆ ಶುದ್ಧತೆ ನೀಡಲಿ ಮತ್ತು ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ ಹಾಗೂ ಶಾಂತಿಯನ್ನು ನೆಲೆಸುವಂತೆ ಮಾಡಲಿ. ಇದೇ ನನ್ನ ದೇವರಲ್ಲಿ ಪ್ರಾರ್ಥನೆ. ಆದರೆ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ತಪ್ಪದೇ ಒತ್ತಿರಿ ಮತ್ತು ಕಮೆಂಟಲ್ಲಿ ಜೈ ಶನಿದೇವ ಅಥವಾ ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೆ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ ಸ್ನೇಹಿತರೆ. ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ, ಪರಿಹಾರಗಳನ್ನು ಕೂಡ ಹೇಳಿದ್ದೇನೆ. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಕುಂಭರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದರಲ್ಲಿ ಹೇಳಿರೋ ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಆ ಶನಿದೇವ ಖಂಡಿತ ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ನಂಬಿದವ್ರು ಕೈ ಬಿಡೋದಿಲ್ಲ ನಮ್ಮ ರಾಯರು ಕೂಡ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದವರಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.